ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಧೃತಿ ಡೈರೀಸ್. ಇವತ್ತಿನ ಸ್ಪೆಷಲ್ ಕರ್ನಾಟಕ ಬ್ರೇಕ್ಫಾಸ್ಟ್. ಅಕ್ಕಿ ರೊಟ್ಟಿ, ಹೀರೆಕಾಯಿ ಚಟ್ನಿ, ಎರಡು ತರಹ ಚಟ್ನಿ. ಒಂದು ಹೀರೆಕಾಯ್ದು, ಇನ್ನೊಂದು ಅದರ ಸಿಪ್ಪೆಯಿಂದ ಮಾಡಿರೋದು. ಸೊ ಬನ್ನಿ ಅದನ್ನು ಮಾಡೋದು ನೋಡೋಣ. ಫಸ್ಟು ಹೀರೆಕಾಯ್ದು ಸಿಪ್ಪೆ ಬಿಡಿಸ್ಕೋಬೇಕು. ಆಮೇಲೆ ಅದನ್ನು ರಫ್ಲಿ ಚಾಪ್ ಮಾಡ್ಕೋಬೇಕು. ಸಿಪ್ಪೆನ ಇನ್ನೊಂದು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡೋಣ. ಈಗ ಇದ್ರ ಪಲ್ಪ್ದು ಚಟ್ನಿ ಮಾಡೋ ವಿಧಾನ ನೋಡೋಣ. ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ, ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು ಹೀರೆಕಾಯಿ ಪೂರ್ತಿ ಯೂಸ್ ಮಾಡಿದ್ದೇವೆ. ಅದಾದಮೇಲೆ ಒಂದು 4-5 ಅಥವಾ 3-4 ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಒಂದು 10-15. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕೊಂಬಿಟ್ಟು ಒಂದು 4 ಬೆಳ್ಳುಳ್ಳಿದು ಸಿಪ್ಪೆ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಹಾಕೊಂಬಿಡಿ. ಅದಾದಮೇಲೆ ಪಾತ್ರೆನ ಎತ್ತಿ ಸ್ಟವ್ ಮೇಲೆ ಇಟ್ಬಿಟ್ಟು ಹಚ್ಚಿ. ಈಗ ಇದಕ್ಕೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಟೋಟಲಿ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಮಾಡ್ತಾ ಇದ್ದಂಗೆ ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. ಮೊದಲನೇದಾಗಿ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ಹಾಕ್ಬಿಡಿ. ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿ. ಸೊ ಈ ಚಟ್ನಿ ಬಂದು ನಮ್ಮ ಮನೇಲಿ ಪ್ರತಿ ಸರ್ತಿ ನಾವು ಮಾಡ್ತಾನೆ ಇರ್ತೀವಿ ಅಕ್ಕಿ ರೊಟ್ಟಿಗೆ. ಮತ್ತು ಇದರದ್ದು ಸಿಪ್ಪೆದು ಚಟ್ನಿ ಬಂದು ಅದನ್ನು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ನಾನು. ಸೊ ಈ ಚಟ್ನಿಗೆ ಇವಾಗ 1 ಇಂಚಷ್ಟು ಹುಳಿಗೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಸೊ ಈ ಚಟ್ನಿನ ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ, ಆದರೆ ನಾವು ಮಾಡೋ ರೀತಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ. ಹಾಗೆ ಇದು ಸ್ಪೆಷಲ್ ಡಿಶ್ ಕರ್ನಾಟಕಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಸೊ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈಗ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ಒಂದು 5 ನಿಮಿಷ ಇದು ಫ್ರೈ ಆಗಿದೆ, ಅಷ್ಟಾದರೆ ಸಾಕು. ಒಂದು ಅರ್ಧ ಬೆಂದಿದ್ರೇನೂ ಸಾಕು. ಆಮೇಲೆ ತಿರ್ಗಾ ಇದು ಚಟ್ನಿ ಆದಮೇಲೆ ಬೇಯಿಸ್ಕೊಳ್ಳೋ ಪ್ರಾಸೆಸ್ ಇರುತ್ತೆ. ಸೊ ಇದಾದಮೇಲೆ ಇದನ್ನು ಒಂದು ತಟ್ಟೆಗೆ ತಕ್ಕೊಂಬಿಡಿ. ಇದು ಚೆನ್ನಾಗಿ ಈಗ ಕೂಲ್ ಆಗಬೇಕು ಮಿಕ್ಸಿ ಮಾಡೋಕ್ಕೆ ಮುಂಚೆ. ಬನ್ನಿ ಇದಕ್ಕೆ ಬೇರೆ ಏನೇನು ಹಾಕ್ತೀವಿ ಅಂತ ನೋಡೋಣ. ಸೊ ಚಟ್ನಿ ಮಾಡೋಕ್ಕೆ ಸಾಮಾನ್ಯವಾಗಿ ನಮಗೆ ತೆಂಗಿನಕಾಯಿ ಬೇಕೇ ಬೇಕು. ಅದನ್ನು ತುರ್ಕೊಂಬಿಡಿ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀವಿ. ಯಾಕೆಂದರೆ ಇದು ಹೀರೆಕಾಯಿ ಚಟ್ನಿ ಆಗಿರೋದ್ರಿಂದ ಒಂದು ಸ್ವಲ್ಪ ತೆಂಗಿನಕಾಯಿ. ಅದಾದಮೇಲೆ 4-5 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಬೇಕು. ಅದ್ರದ್ದು ತುಂಬ ಜಾಸ್ತಿ ಹಾಕಬಾರ್ದು, ಇಷ್ಟು ಹಾಕಿದ್ರೆ ಸಾಕು. ಯಾಕೆಂದರೆ ಮೇನ್ ಫ್ಲೇವರ್ ಬೇಕಾಗಿರೋದು ನಮ್ಮ ಹೀರೆಕಾಯ್ದು. ಸೊ ಇದಕ್ಕೆ ಒಂದು 1/4 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇಟ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ಸೊ ಸಾಮಾನ್ಯವಾಗಿ ಚಟ್ನಿ ಎಷ್ಟು ಗ್ರೈಂಡ್ ಆಗುತ್ತೆ, ನಾರ್ಮಲ್ ಒಂದು ಫೈನ್ ಪೇಸ್ಟ್ ಥರ ಅಷ್ಟು ಗ್ರೈಂಡ್ ಮಾಡ್ಕೊಂಬಿಡಿ. ಅದಾದಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಆಮೇಲೆ ಜೀರಿಗೆ. ಅದು ಸಿಡಿ ಅಂದಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಇದಾದಮೇಲೆ 1 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಿ ನಾವು ಚಿಕ್ಕ ಗುಂಡು 1 ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಇಷ್ಟಾದಮೇಲೆ ಇನ್ನೇನಿದೆ ಚಟ್ನಿನ ಇದಕ್ಕೆ ಹಾಕ್ಕೊಂಬಿಟ್ಟು ಒಂದು 3-4 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅದು ಒಂದು ಸ್ವಲ್ಪ ಕುದಿಯುತ್ತೆ. ಅದು ಕುದ್ದ ತಕ್ಷಣ ಅದು ರೆಡಿಯಾಗಿದೆ ಅಂತ ಅರ್ಥ. ಸೊ ಇದಾಗಿತ್ತು ನಮ್ಮ ಕರ್ನಾಟಕ ಸ್ಪೆಷಲ್ ಹೀರೆಕಾಯಿ ಚಟ್ನಿ. ಇದು ಬಂದು ಪಲ್ಪಿಂದ ಮಾಡಿರೋದು. ಇನ್ನೊಂದು ಚಟ್ನಿ ತೋರಿಸ್ತೀನಿ, ಅದು ಬಂದು ಸಿಪ್ಪೆಯಿಂದ ಮಾಡಿರೋದು. ಸೊ ಇಟ್ ಈಸ್ ಅ ಝೀರೋ ವೇಸ್ಟ್ ವೆಜಿಟೇಬಲ್ ಯುಟಿಲೈಸೇಷನ್. ಸೊ ನನ್ನ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲ್ ಥ್ಯಾಂಕ್ ಯು. ಈ ವಿಡಿಯೋನು ನೋಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಚಟ್ನಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. I will meet you with a part 2 of it.